ಕಾಂಗ್ರೆಸ್ ಕಾನೂನು ಘಟಕದ ಅಧ್ಯಕ್ಷ ತಿಮ್ಮಯ್ಯ ನೇತೃತ್ವದಲ್ಲಿ ನಂಜನಗೂಡಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಮಾಜಿ ಶಾಸಕ ಎನ್ ಮಹೇಶ್ ರಾಜ್ಯದ ದಲಿತರನ್ನ ಬೇಷರತ್ ಕ್ಷಮೆ ಕೇಳಬೇಕು. ಎನ್ ಮಹೇಶ್ ಸಾಕಷ್ಟು ವಿದ್ಯಾವಂತರು, ತಮ್ಮ ಬದುಕನ್ನ ಬೀದಿಪಾಲು ಮಾಡಿಕೊಂಡಿದ್ದಾರೆ. ಕೊಳ್ಳೇಗಾಲ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಬಿಎಸ್ಪಿಯಿಂದ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಸರ್ಕಾರಿ ನೌಕರರು ಧನ ಸಹಾಯ ಮಾಡಿದ್ದಾರೆ. ಇಡೀ ದಲಿತ ಸಮುದಾಯ ಮಹೇಶ್ ಬೆನ್ನಿಗೆ ನಿಂತು ಶಾಸಕರನ್ನಾಗಿ ಮಾಡಿತು. ಆದರೆ ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ಮೆಚ್ಚಿಸಲು ದಲಿತ ಸಮುದಾಯವನ್ನು ನಿಂದನೆ ಮಾಡಿದ್ದಾರೆ ಎಂದರು. ಪ್ರಚೋದನಾಕಾರಿ ಭಾಷಣ ಮಾಡಿ ದಲಿತರನ್ನು ನಿಂದಿಸುತ್ತಿರುವ ಮಾಜಿ ಶಾಸಕ ಎನ್ ಮಹೇಶರನ್ನು ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಎನ್ ಮಹೇಶ್ ಅವರು ದಲಿತ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಎನ್ ಮಹೇಶ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರಲಿಲ್ಲ, ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಯಾರಿಗೂ ಗೊತ್ತಿರಲಿಲ್ಲ. ಬಿಎಸ್ಪಿ ಪಕ್ಷದಿಂದ ಮೈಸೂರಿನ ಗಂಗೋತ್ರಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ವಿದ್ಯಾವಂತರಿದ್ದೀವಿ, ಬುದ್ಧಿವಂತರಿದ್ದೀವಿ, ಸಮಾಜದ ಬಗ್ಗೆ ಕಳಕಳೆಯುವಂತ ಉಳ್ಳಂತ ನಾಯಕರಿದ್ದೀವಿ. ನಿಮ್ಮ ತರ ಒಂದು ಗೋಮುಖ ವ್ಯಾಘ್ರಲ್ಲ ನಾವು. ಯಾಕೆಂತಂದ್ರೆ ಬಾಬಾ ಸಾಹೇಬ್ ಹೆಸರು ಹೇಳಿದ್ರೆ ಆ ಜನಾಂಗಕ್ಕೆ ನಾವು ರಕ್ಷಣೆ ಕೊಡ್ತೀವಿ, ಆ ಜನಾಂಗದ ಹಿತನ ಕಾಪಾಡ್ತೀವಿ. ಆದ್ರೆ ಆ ಜನಾಂಗದಿಂದಲೇ ಸಹಾಯನ ತಗೊಂಡು ಆ ಜನಾಂಗಕ್ಕೆ ಮಂಡಚ್ಚುವಂತ ಕೆಲಸ ನಾವು ಎಂದೂ ಮಾಡಲ್ಲ. ಬಾಬಾ ಸಾಹೇಬ್ರ ಮೊಮ್ಮಕ್ಕಳಾದ ನಾವು ಬಾಬಾ ಸಾಹೇಬ್ರ ಸಂವಿಧಾನ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ನೀವೇನಾದ್ರೂ ಅಂಬೇಡ್ಕರ್ನ ನಾವು ದತ್ತು ಪಡ್ಕೊಂಡಿದ್ವಿ ಅಥವಾ ಅಂಬೇಡ್ಕರ್ ಅವ್ರನ್ನ ಸ್ವತ್ತು ನಮ್ಮ ಸ್ವತ್ತು ಅಂತ ಹೇಳ್ಕೊಂಡು ನೀವು ಅಂಬೇಡ್ಕರ್ ಸಂವಿಧಾನದ ವಿರುದ್ಧ, ಅಂಬೇಡ್ಕರ್ ಮೊಮ್ಮಕ್ಕಳ ವಿರುದ್ಧ ನೀವೇನಾದ್ರೂ ಮಾತಾಡೋದನ್ನ ಮುಂದುವರಿಸಿದ್ದೆ ಆದ್ರೆ ನಿಮ್ಮ ವಿರುದ್ಧ ಹಳ್ಳಿಗಳಲ್ಲೂ ನಮ್ಮ ಸಮಾಜ, ನಮ್ಮ ದಲಿತ ಸಂಘಟನೆಗಳು, ನಮ್ಮ ವಿದ್ಯಾವಂತರು, ಪದವೀಧರರು ಎಲ್ಲರೂ ಸೇರಿ ನಿಮ್ಮ ಮುಖವಾಡನ ಕಳಿಸಬೇಕಾಗತ್ತೆ. ನಿಮ್ಮ ಗೋಮುಖ ವ್ಯಾಘ್ರತನ, ನಿಮ್ಮ ನರಿ ಬುದ್ಧಿನ ಜನಗಳ ಮುಂದೆ ತೆರೆದಿಡಬೇಕಾಗತ್ತೆ. ಹಾಗಾಗಿ ಎನ್ ಮಹೇಶ್ ಅವರೇ, ಇವತ್ತಿನಿಂದ ತಿಳ್ಕೊಂಡು ನೀವು ಬಿಜೆಪಿ ಬಂದ ತಕ್ಷಣ ನಿಮ್ಮ ಬ್ರಾಹ್ಮಣರಾಗಿ ನಿಮ್ಮನ್ನ ಗರ್ಭಗುಡಿ ಬಿಟ್ಕೊಳ್ಳಲ್ಲ. ದಲಿತರು ಎಲ್ಲೋದ್ರೂ ದಲಿತರನ್ನ ಯಾವಾಗ ಹೊರಗಡೆ ನಿಲ್ಲಿಸ್ತಾರೆ. ಬಿಜೆಪಿ ಅವರಾಗ್ಲಿ ಅಥವಾ RSS ಅವರಾಗ್ಲಿ ನಿಮ್ಮನ್ನ RSS ಪಡಸಾಲೆಗೂ ನಿಮ್ಮನ್ನ ಬಿಟ್ಕೊಳ್ಳಲ್ಲ. ಇದನ್ನ ನಿಮ್ಮ ಒಂದು ದಡ್ಡತನದಲ್ಲಿ ನೀವು RSS ಅವ್ರನ್ನ ಮೆಚ್ಚಲಿಕ್ಕೆ, ಬಿಜೆಪಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಈ ತರ ಕೆಲಸಗಳನ್ನ ಮಾಡೋದೇ ಆದ್ರೆ ಇನ್ನು ಮುಂದೆ ನಿಮ್ಮನ್ನ ನೀವು ತಿದ್ದುಕೊಳ್ಳಿ. ನೀವು ಬೆಳೆದು ಬಂದಿರೋ ದಲಿತರಿಂದ ಹೊರತು RSS ಅವರಿಂದ ಅಲ್ಲ. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾನೂನು, ಮಾನವ ಹಕ್ಕುಗಳ ಮತ್ತು ಮಾಹಿತಿ ಹಕ್ಕು ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪುಟ್ಟರಸ್, ರಾಜ್ಯದ ಕಾರ್ಯದರ್ಶಿ ಕೆ ಗಂಗಾಧರ, ಜಿಲ್ಲಾ ಕಾರ್ಯದರ್ಶಿ ಜಿಎಂ ನಾಗೇಶ್, ಡಿಸಿಸಿ ಕಾರ್ಯದರ್ಶಿ ಎಂಎಸ್ ಮೈತ್ರಿ, ಅಹಿಂದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಎಸ್ ವೇದಾ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.